ನಮಸ್ಕಾರ, ನಾನು ನಿಮ್ಮ ಉದಯ್ ಕುಮಾರ್ ಹೊನಲು ಆರ್ಗ್ಯಾನಿಕ್ ಶಿರ್ವಾಸೆ ಮಾತಾಡ್ತಾ ಇರೋದು. ಇವತ್ತು ಬಯೋಡೈಜೆಸ್ಟಲ್ಲಿ ಬರ್ತಾ ಇರೋ ಸ್ಲರಿನ ನಾವು ಶೇಖರಣೆ ಮಾಡ್ತಾಯಿದ್ದೀವಿ. ಈ ಥರ ಆಗ್ತಾಯಿದ್ದೀವಿ. ನಾನು ಇದು ಯಾವುದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತೇಳಿದರೆ, ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಕೃಷಿ ಜಂಟಿ ನಿರ್ದೇಶಕರು ಮತ್ತು ಚವಾಣ್ ಸಾರು ಇವರೆಲ್ಲ ಕೃಷಿ ಇಲಾಖೆ ವತಿಯಿಂದ ನನ್ನ ತೋಟಕ್ಕೆ ಭೇಟಿ ನೀಟ್ಟಿದ್ರು. ಅದರದ್ದು ವಿಡಿಯೋ ಅವರು ದೂರದಿಂದ ಮಾಡಿರೋದ್ರಿಂದ ಸಖತ್ ಕ್ಲಾರಿಟಿ ಕಡಿಮೆ ಇದೆ. ಆ ವಿಡಿಯೋನ ನಾನು ನಿಮಗೆ ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ. ಅದಕ್ಕಾಗಿ ನಾವು ಪ್ರಾತ್ಯಕ್ಷಿಕವಾಗಿ ಏನೇನಿದೆ ತೋರಿಸ್ಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಬಯೋಡೈಜೆಸ್ಟರ್ ಸ್ಲರಿ. ಸಿಗಂದಿನಿ, ಕುಂಬಕಲ್ಲು, ವಿಜಯ ತುಂಬ ಒಂದು 7-8 ವೆರೈಟಿ ಕಾಳುಮೆಣಸನ್ನು ಅಭಿವೃದ್ಧಿಪಡಿಸಿ ಮದರ್ ಪ್ಲಾಂಟ್ನ ರೆಡಿ ಮಾಡಿರೋ ಒಂದು ಸಣ್ಣ ಪಾಲಿ ಹೌಸು. ಸ್ಲರಿ ತೆಗೆದ ನಂತರ ಡೈಲಿ ರೀಲೋಡ್ ಮಾಡಲಿಕ್ಕೆ ಮೆಟೀರಿಯಲ್ಲು ಹಾಕ್ತಾಯಿರೋ ಅಂಥ ಒಂದು ವಿಡಿಯೋ. ನಾವು ರೆಡಿ ಮಾಡಿಟ್ಕೊಂಡಿರೋ ಅಂಥ ಸ್ಲರಿಗಳು ಯಾವ ಥರ ಇದೆ ಅಂಥೇಳಿ ಅದರದ್ದೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಮೊದಲೇ. ಸಾವಯವ ಗೊಬ್ಬರ ತಯಾರಿಕೆ ಮಾಡೋವಂಥ ಸಣ್ಣದೊಂದು ಶೆಡ್ಡು. ಇದರಲ್ಲಿ ಎಲ್ಲ ಥರದ ಐಟಮ್ಸ್ನ ಇಲ್ಲಿ ಮಿಕ್ಸ್ ಮಾಡಿ ನಾವು ಪ್ಯಾಕ್ ಮಾಡಿಟ್ಟಿರೋಂಥ ಗೊಬ್ಬರ, ಅದನ್ನು ಅವರಿಗೆ ಯಾವ್ಯಾವ ಥರ ಇದೆ ಅಂತ ಎಕ್ಸ್ಪ್ಲನೇಷನ್ನು ಮಾಡಿದ್ದೀನಿ. ನೋಡಿದ್ದಾರೆ, ಅದನ್ನು ಚೆಕಿಂಗ್ ಮಾಡಿ ಅದರಲ್ಲಿ ಏನಿದೆ ಅಂತೇಳ್ಬಿಟ್ಟು ಸರ್ ಹತ್ರ ನಾನು ಮಾತಾಡಿದ್ದೀನಿ. ಎಲ್ಲ ಒಂದು ವಿಚಾರ ತಿಳಿಸ್ಕೊಡಿ ಸರ್, ಅದರದ್ದು ರೈತರಿಗೆ ನೆರವಾಗಲಿಕ್ಕೆ ಏನಾದ್ರು ಲೋಪದೋಷಗಳಿದ್ದರೆ ಅದನ್ನು ಸರಿಪಡಿಸ್ಕೊಡಿ, ಅದನ್ನು ನಾನು ಮುಂದುವರಿಸ್ತೇನೆ ಅಂತಲೇ ಹೇಳಿದ್ದೀನಿ ಸರ್ಗೆ. ಇದೆಲ್ಲ ನಾನು ಹೊಸದಾಗಿ ಬೆಳೆದಿರೋಂಥ ಕಾಫಿ ಗಿಡಗಳು ನರ್ಸರಿ. ಎಲ್ಲ ಒಂದು 5 ತಿಂಗಳ ಗಿಡ, ಎಲ್ಲ ಕೋನ್ ಸಿಸ್ಟಮಲ್ಲಿ ಮಾಡಿರೋ ಅಂಥ ನರ್ಸರಿಗಳದ್ದು ಒಂದು ವಿಡಿಯೋ ಹಾಕ್ತಾಯಿದ್ದೀನಿ. ಮುಂದಿನ ವರ್ಷಕ್ಕೆ ಬೇಕಾಗೋ ಗೊಬ್ಬರನ ನಾನು 1 ವರ್ಷದಿಂದನೇ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀನಿ ಅಂದಿರ್ತೀನಲ್ಲ, ಎಲ್ಲ ಥರದ್ದು ಮಿಕ್ಸ್ ಮಾಡಿ ಹಾಕಿರೋ ಗೊಬ್ಬರದ ಒಂದು ಇದು ವಿಡಿಯೋ. ನಾನು ಬೆಳೆದಂಥ TR 911 ರೋಬಸ್ಟ ತಳಿ ಗಿಡಗಳು ಕರಣ್ ಸಾರ್ ಹತ್ರ ಅವನ್ನ ತಂದಿರೋದು. ಇಲ್ಲೆಲ್ಲ ನರ್ಸರಿಗಳನ್ನ ಮಾಡಿದ್ದೀನಿ ಪಾಲಿ ಹೌಸಲ್ಲಿ. ಮದರ್ ಪ್ಲಾಂಟ್ನ ಇಲ್ಲಿ ಡೆವಲಪ್ ಮಾಡ್ತಾಯಿರೋ ಅಂಥದ್ದು ಪ್ಲಾಂಟ್ ಮಾಡಾಗಿದೆ ಆಲ್ರೆಡಿ. ಡೆವಲಪ್ಮೆಂಟ್ ಚೆನ್ನಾಗಾಗ್ತಾಯಿದೆ. ಇದೆಲ್ಲ TR 9 TR 11 ಕಾಫಿ ಗಿಡಗಳು. ಇದರಲ್ಲೂ TR 9 TR 11 ಮತ್ತು ಕಾಳುಮೆಣಸಿನ ಗಿಡಗಳನ್ನ ಇಲ್ಲೂ ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ಇಷ್ಟೆಲ್ಲ ಮಾಡಲಿಕ್ಕೆ ಕಾರಣಕರ್ತರಾದಂಥ ನಮ್ಮ ಗುರುಗಳಾದಂಥ ಲೋಕೇಶ್ ಸರು, ನಮ್ಮ ಸ್ನೇಹಿತರಾದಂಥ ಘನಶ್ಯಾಮು ಅವರಿಗೊಂದು ಅಭಿನಂದನೆಗಳನ್ನ ಸಲ್ಲಿಸಿ, ಇಷ್ಟೊಂದು ಮಟ್ಟಿಗೆ ನಮಗೆ ಒಂದು ಸಹಕಾರ ಕೊಟ್ಟು ಎಲ್ಲ ಥರದಲ್ಲೂ ಒಂದು ಶಕ್ತಿ ಅನ್ನೋದು ಕೊಟ್ಟಿರೋದಂಥದ್ದು ನಮಗೆ ಮೊದಲನೇದಾಗಿ ಲೋಕೇಶ್ ಸರು. ಆನಂತರ ವೇಣುಗೋಪಾಲ್ ಸರ್ ಎಲ್ಲ ನಮ್ಮ ತೋಟಕ್ಕೆ ಭೇಟಿ ನೀಟ್ಟಿದ್ರು. ಅರವಿಂದ್ ಸರು, ಲಕ್ಷ್ಮಣ್ ಗೌಡ್ರು, ತುಂಬ ಜನ ಎಲ್ಲ ಈ ತೋಟಕ್ಕೆ ಭೇಟಿ ನೀಡಿದ್ದಾರೆ. ಸಾವಯವ ಪದ್ಧತಿಯಲ್ಲಿ ಮಾಡಿರೋಂಥ ತೋಟಗಳು ಮತ್ತು ಸುಸ್ಥಿರ ಕೃಷಿಯಲ್ಲಿ ಮಾಡಿರೋಂಥ ತೋಟಗಳದ್ದು ಒಂದು ವಿಡಿಯೋನ ನಾನು ನಿಮಗೆ ಕೊಡ್ತಾಯಿದ್ದೀನಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಅದೆಲ್ಲ ಹಾಕ್ಬಿಟ್ಟು ಏನು ಮಾಡ್ತೀನಿ, ಆ ಡೈಜೆಸ್ಟಲ್ಲಿ ಡೈಲಿ 50 ಲೀಟ್ರ್ ಅಲ್ಲಿ ಹಾಕ್ತೀನಿ. 50 ಲೀಟ್ರ್ ಹೊರಗಡೆ ಬರ್ತದೆ, 45 ಲೀಟ್ರ್ ನಾವು ಉಪಯೋಗಿಸ್ಕೊತೀವಿ. ಅಂದರೆ ಯಾರಿಗಾರು ಕೇಳಿದಾಗ ಕೊಡ್ತೀವಿ, ನಮ್ಮ ತೋಟಕ್ಕೆ ಹಾಕ್ತೀವಿ. 5 ಲೀಟ್ರ್ ತೆಗೆದ್ಬಿಟ್ಟು ಬ್ಯಾಕ್ಟೀರಿಯಾಗಳು ಅದರೊಳಗೆ ಹಾಕ್ತೀವಿ. ಅದು ನಿರಂತರ ಡೈಲಿ ಪ್ರೊಸೆಸ್ ಆಗ್ತಾ ಇರುತ್ತೆ. ಒಂದು 50-60 ಬ್ಯಾರಲ್ ಇಟ್ಟಿದ್ದೀನಿ. ಆ ಬ್ಯಾರಲಿಗೆಲ್ಲ ಲೋಡ್ ಮಾಡಿ ಡೈಲಿ ಹಟ್ಟಿ ತಿಕ್ಕೊಬಂದು ಅದೆಲ್ಲ ಮಾಡುವಾಗ ಕಷ್ಟ ಆಗುತ್ತದೆ. ಅದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು 6 ವರ್ಷ ಆಯಿತು ಮೇಡಮ್. ಇದು 6 ವರ್ಷದ ತೋಟ. 6 ವರ್ಷದ ತೋಟ. ಏಲಕ್ಕಿ ಹಾಕಿದೆ. ಫಸ್ಟ್ ನಾನು ಬೆಳೆದಿದ್ದು ಜೀರಿಗೆ ಮೆಣಸು, ಬರ್ಡ್ ಐ ಚಿಲ್ಲಿ, ಗಾಂಧಾರಿ ಮೆಣಸು. ಈಗ 3/4 ಎಕರೆಯಲ್ಲಿ 13 ಕ್ವಿಂಟಲ್ ಬೆಳೆದಿದೆ. ಎಲ್ಲಿ ಕೊಟ್ಟರೆ ಅದು ಕೊರೋನಾ ಟೈಮಲ್ಲಿ ಅದು ದಾವಣಗೆರೆ ಕೋಆಪರೇಟಿವ್ ಸೊಸೈಟಿಯವ್ರು ಬಂದರು, ನನಗೆಲ್ಲ ಸನ್ಮಾನ ಮಾಡಿದರು. ಅದು ಆಂಧ್ರಕ್ಕೆ, ಅದು ಎಲ್ಲೆಲ್ಲಿಗೋ ಹೋಗ್ಬಿಡ್ತದು. ಅದನ್ನು ನನ್ನನ್ನು ಎಲ್ಲೇ ದಿಕ್ಕೇ ಬದಲಾಯಿಸ್ಬಿಡ್ತು ನನ್ನ. ನಿಮಗೆ ಅದನ್ನ ಯಾಕೆ ಬೆಳಿಬೇಕು ಅನ್ನಿಸ್ತು? ನನ್ನ ಖಾಲಿ ಜಾಬ್ ಮೇಡಮ್. ನನ್ನ ಹತ್ರ ಇಲ್ಲಿ ಬರ್ಬೇಕಾದ್ರೆ ಯಾರ್ದು ಸಪೋರ್ಟ್ ಇಲ್ಲ. ಒಂದು ಸ್ವಲ್ಪ ಏನೇನೋ ಆರ್ಥಿಕ ಪರಿಸ್ಥಿತಿ ಅದರಿಂದ ಬಂದಾಗ 1-2 ಜಾಗ ಇಲ್ಲಿ ಕಾಫಿ ಹಾಕ್ತೀನಿ, ಅಡಿಕೆ ಹಾಕ್ತೀನಿ ಅಂತ ಅಪ್ಪನೂ ಭಾಳ ವಿರೋಧ ಮಾಡಿದರು. ಮಾಡ್ತಾ ಇರ್ಬೇಕಾದ್ರೆ ಕಾಫಿ ಎಲ್ಲ ಬೇಜಾರಾಗೋಗಿತ್ತು. ಏನಾದ್ರು ಮಾಡಿ ಎಂಥದಾರು ಆಗ್ತದಲ್ಲ ಅಂತ ಬಿಟ್ಟು ಜೀರಿಗೆ ಮೆಣಸು ಹಾಕ್ತೆ. ಅದು ಜೀರಿಗೆ ಮೆಣಸು ಬೆಳಿಗ್ಗೆ 5 ಗಂಟೆಗೆ ಹೇಳೋದು, ಗಾಳಿಗುಡ್ಡೆ ಅಂತ ಅಲ್ಲಿ ತನಕ ಒಂದು ಬೈಕಲ್ಲಿ ಒಂದು ಸಗಣಿ ಡಬ್ಬ ಕಟ್ಟಿ ಡೈಲಿ 20 kg 50 kg 100 kg ಸಗಣಿ ತಂದು ಜೀವಾಮೃತ ಮಾಡಿದ್ದು ಹಾಕಿತ್ತು. ಲಾಸ್ಟಿಗೆ ಅದು ಜೀರಿಗೆ ಮೆಣಸು ಬಂದು ಒಂದು 1200 ರೂಪಾಯಿ ಕೆಜಿಗೆ ಹೋಯ್ತು.
ಒಂದು ಮೂಟೆ DAP ತಂದೆ, ವಿಧಿ ಇರಲಿಲ್ಲ. ಅದೇ ಜೀವಾಮೃತಕ್ಕೆ ಮಿಕ್ಸ್ ಮಾಡಿದೆ, ಹಾಕಿದೆ. ಹಾಕೋ ಹೊತ್ತಿಗೆ ಹೆಂಗಾಯ್ತು ಅಂತೇಳಿ ಅಡಿಕೆ ಗಿಡ, ಮೆಣಸು ಅದು ಒಂಥರ ಮಿರಾಕಲ್ ಆಗ್ಬಿಡ್ತದೆ. ಆಮೇಲೆ ಅದು ಬಂದು ಕುಯ್ದು 6 ತಿಂಗಳು ಕುಯ್ದ್ರು ಮೇಡಮ್ ಅಲ್ಲಿ ಜೀರಿಗೆ ಮೆಣಸು. 13 ಕ್ವಿಂಟಲ್ ಹೆಚ್ಚು ಕಡಿಮೆ ನನಗೆ ಬಂದಿದ್ದು. ಆಮೇಲೆ ಹಿಂದಕ್ಕೆ ತಿರುಗಿ ನೋಡೋಕ್ಕೆ ಬಿಡಲಿಲ್ಲ ಇಲ್ಲಿ. ಆಮೇಲೆ ಆ ಕಡೆ ಈ ಕಡೆ ಅಂತ ಇದಾಯಿತು. ಯಾಕೆ ಇದು ಮಾಡಬಾರ್ದು, ಜೀವಾಮೃತನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಲರ್ರಿ ಮಾಡಿಕೊಡಕ್ಕೆ ಮಾಡಿದೆ, ನಾವು ಉಪಯೋಗಿಸ್ಕೊಂಡು ಇನ್ನೊಬ್ರು ಉಪಯೋಗಿಸಿದ್ರು. 9 ವರ್ಷ ಆಯಿತು ನೋಡಿ ನನಗಿದು ಫುಲ್ ಸಕ್ಸಸ್ ಆಗಲಿಕ್ಕೆ. ಒಂದು 2-3 ತಿಂಗಳು ನನಗೆ ಫೋನ್ ಮಾಡು, ನನ್ನ ನಂಬರ್ ಕೊಟ್ಟು ತಗೊಂಡೋಗ್ಬಿಟ್ಟು ಮಾಡೋದಿಲ್ಲ. ಅದರಲ್ಲಿ 20-20-0-13 ಸಲ್ಫರ್ ಇರೋ ಅಂತ ಗೊಬ್ಬರ ಕೊಡ್ತೀನಿ, ಅಷ್ಟು ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ ಡೈರೆಕ್ಟಾಗಿ ಇದನ್ನೇ ಸ್ಪ್ರೇ ಮಾಡೋದು. ಸ್ಪ್ರೇ ಈ ಮೆಡಿಸಿನ್ ಸಿಕ್ಕಾಪಟ್ಟೆ ಗಟ್ಟಿ ಗಟ್ಟಿ ಇರೋದು, ಅದನ್ನೆಲ್ಲ ಏನು ಮಾಡ್ತೀನಿ, ಹಿಂದ್ಗಡೆ ಬ್ಯಾರ್ಲಲ್ಲೆಲ್ಲ ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಹರಳು ಹಿಂಡಿ, ಶೇಂಗಾ ಹಿಂಡಿ, ಕಡಲೆ ಹಿಂಡಿ, ಈ ಗೋನಂದ ಜಲ, ಮೊಸರು, ಅದೇ ಸತ್ತಿರೋದು. ಇದಕ್ಕೆ ಫಸ್ಟಿಗೆ 2,500 ಲೀಟ್ರ್ ಹಿಡಿತದೆ. ಇದಕ್ಕೆ ಸಗಣಿ, ಗಂಜಲ, ಅಕ್ಕಿ ತೊಳೆದ ನೀರು, ಒಂದು 275 kg ಬೆಲ್ಲ ಹಾಕಿದ್ದೀನಿ. ಆಮೇಲೆ ನಾವು ಮಾಡಿರೋ ಕಲ್ಚರ್ನೆಲ್ಲ ಹಾಕಿದ್ದೀನಿ. ಬ್ಯಾಕ್ಟೀರಿಯಾಸ್ ಎಲ್ಲ ಹಾಕ್ಬಿಟ್ಟು 60 ದಿವಸ ಇದ್ರೊಳಗೆ ಬಿಟ್ಟಿದ್ದೆ. 60 ದಿವಸ ಬಿಟ್ಟಾದ್ಮೇಲೆ ಅದು ನಾವು ಮಾಡಿರೋ ಕಲ್ಚರ್ ಇದೆಯಲ್ಲ, 50 ಲೀಟ್ರ್ ಹಾಕ್ತೀವಿ. 50 ಲೀಟ್ರ್ 60 ದಿವಸದ ಪ್ರಪೋರ್ಷನ್ ಎಲ್ಲ ನಿಮ್ಗೆ 9 ದಿವಸಕ್ಕೆ ನಾವು ಭೂಮಿಗೆ ಹಾಕಿ ಅದನ್ನ ಓಕೆ ಇದು ಮಾಡಿಡಬೇಕು. ಎಕ್ಸ್ಪೈರಿ ಡೇಟ್ ಇದು ಹಂಗಲ್ಲ, ಬಿಡುತ್ತೆ ಇಷ್ಟು ಬಂದ್ಬಿಡುತ್ತೆ. ಅದಕ್ಕೊಂದು 2.5 kg ಬೆಲ್ಲ ಹಾಕ್ತೀವಿ. ಬೆಲ್ಲ ಹಾಕಿದ ತಕ್ಷಣ ಗಂಜಲ ಹೇರ್ಕಾಡೋ ಪ್ರೊಫೆಷನ್ ನಮಗೆ ಇದ್ರ ಮೇಲೆ ಪ್ರಯೋಗ ಮಾಡಿದ್ದೆಲ್ಲ, ಇದ್ರ ಮೇಲೆ ಅದ್ರ ಮೇಲೆ ಆಯ್ತು. ಸಣ್ಣ ಗಿಡದ ಮೇಲೆ ಪ್ರಯೋಗ ಮಾಡೋದು. ಇಷ್ಟ ಹತ್ರ ಇದ್ದಿದ್ದು ನೆಲಕ್ಕೆ ಹಾಕಿರೋ ಗಿಡ ಈ ವರ್ಷ ಹಾಕಿರೋದು, ಮುಂದಿನ ವರ್ಷಕ್ಕೆ ಕೊಟ್ಟರು. ಇಲ್ಲಿ ಹಾಕಿದ್ದ ತೋಟದಲ್ಲಿ ಹೈಟ್ ಬಂತು, ಪಕ್ಕದ ತೋಟದಲ್ಲಿ ಹೈಟ್ ಬರಲಿಲ್ಲ. ಇದು ಕೆಲಸ ಮಾಡಿದೆ ಅಂತಾಯ್ತು. ಕೊಡಕ್ಕೆ ಮಾಡಿದ ತಕ್ಷಣ ಏನೇನು ಸಿಗುತ್ತೆ ಅದನ್ನೆಲ್ಲ ಹೈ ರಿಚ್ ಆಗಲಿ ಅಂತೇಳಿ ಹಾಕಿದ್ದು. ಲಾಸ್ಟಿಗೆ ಒಂದು ತಲೆ ಬಿಸಿ ಆಯ್ತಿದ್ದು. ಆಪ್ರೇಷನ್ ಕಷ್ಟ ಕಾಫಿ ಎಸ್ಟೇಟ್ಗಳಲ್ಲಿ. ದಾರ ಮಾಡೋಣ, ಡೈಜೆಸ್ಟ್ ಸಿಗಬೇಕು. ನಮ್ಮ ಫ್ರೆಂಡ್ ಘನಶ್ಯಾಮ್ ಹತ್ರ ಹೇಳಿದ ತಕ್ಷಣ ಒಂದು ಹರಿಯಾಣದಿಂದ ಒಂದು ಹುಡುಗಿಸ್ಕೊಟ್ರು ಇದನ್ನು. ಗುಜರಾತ್ ಆ ಕಡೆ ಸೈಡೆಲ್ಲ ಸಿಕ್ಕಾಪಟ್ಟೆ ಯೂಟ್ಯೂಬ್ ನೋಡ್ತಾ ಇದ್ದೆ, ಹಿಂದಿಲೆಲ್ಲ ಅರ್ಥ ಆಗ್ತಿರ್ಲಿಲ್ಲ. ಆಮೇಲೆ ಸುರಭಿ ಜೀವ ಸುಧಾ ಅನ್ನೋರು ಮಾಡಿದ್ರು, ಅವ್ರು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹೇಳಿದ್ರು. ಇದನ್ನೇ ಅವರು 60,000 ಡೈಲಿ ನಮಗೆಲ್ಲ ಹಾಕಿದ್ಮೇಲೆ ಇಷ್ಟೇ ಕೆಲಸ. ಥರ ಫುಲ್ ಫಿಲ್ಟ್ರಾಗಿ ಬಂದ್ಬಿಡುತ್ತೆ. ಇದನ್ನ 1 ಲೀಟ್ರ್ ನೀರಿಗೆ 1 ಲೀಟ್ರ್ ಮೆಡಿಸಿ ಇದಕ್ಕೆ 10 ಲೀಟ್ರ್ ನೀರು ಸೇರಿಸ್ಬೇಕು. ಇದೇನು ಡೈರೆಕ್ಟ್ ಆದ್ರೆ ಸಣ್ಣ ಗಿಡ ಕುಯ್ದುಬಿಟ್ರೆ ಆ ಜಾಗನೇ ಸುಟ್ಟೆ ಹೋಗುತ್ತೆ. ಇಲ್ಲಿ ಬನ್ನಿ, ಇಲ್ಲಿ ಈ ಥರ ಮಾಡ್ತಾರೆ ಎಲ್ಲ ಹಿಂಡಿಗಳು, ಬೇರೆ ಬೇರೆ ಹಿಂಡಿ ಎಲ್ಲ ಹಿಂಡಿಗಳು 10 kg ಸೇರಿದೆ. ಒಂದೇ ತಂಬಿ ಎಲ್ಲ ಹಿಂಡಿ 10 kg ಸಗಣಿ, ಗಂಜಲ, ಬೆಲ್ಲ. ಇದನ್ನೇನು ಮಾಡ್ತೀವಿ, ಆ ಡೈಜೆಸ್ಟ್ ಒಳಗೆ ಹಾಕೋ ಹೊತ್ತಿಗೆ ಏನು ಮಾಡ್ಬಿಡ್ತೀವಿ, 10 ಲೀಟ್ರ್ ಮೊಸರು ಹಾಕೋ ಟೈಮ್ಗೆ. ಹಾಂ, ಇದು ಹಾಕಿದ ತಕ್ಷಣ ಏನು ಮಾಡ್ತೀನಿ, ಒಂದು 4-3 ವಾರಕ್ಕೆ ಎಷ್ಟಾಗುತ್ತೆ ಅಷ್ಟು ಹಾಕೋದಿರ್ತದೆ. ಮೊಸರು ಹಾಕಿದ ತಕ್ಷಣ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಉಬ್ಬಕ್ಕೆ ಶುರು ಆಗ್ಬಿಡುತ್ತೆ. ಇದರಲ್ಲಿ ಯಾವಾಗಲೂ ಜೀವಾಣುಗಳು ಜೀವಂತವಾಗೇ ಇರುತ್ತೆ. ಅಲ್ಲ ಒಳಗಡೆ ಹಾಕಿದ ತಕ್ಷಣ ಇದೇನು ಗಟ್ಟಿ ಚಲ್ಟ ಎಲ್ಲ ಏನಿರ್ಬೋದು, ರಿಸಲ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ. ಇದೆಲ್ಲ ಇದೆಯಲ್ಲ, ಇದೆಲ್ಲ ಒಂದೊಂದು ಬ್ಯಾಚ್ ಎಲ್ಲ ಹಾಕಿ ಬಿಡ್ಸಕ್ಕೆ. ಈಗ ನೀವು ಬ್ಯಾಚ್ ವೈಸ್ ಮಾಡ್ಕೊಂಡಿದ್ದೀರಲ್ಲ? ಹಾಂ, ಎಲ್ಲ ಇದೆ. ಎಲ್ಲ ಈ ಥರ ಅದು ಎಂಥದ್ದು ಗೊತ್ತಿಲ್ಲ, ಒಟ್ಟಿನಲ್ಲಿ ಬ್ಯಾಕ್ಟೀರಿಯಾಗಳು ಬರುತ್ತೆ. ಎಲ್ಲ ಹಂಗೆ ಹಾಕ್ಬಿಡೋದು ಸೀದಾ. ಇಲ್ಲಿ ಏನಂತ ಯಾವ್ದಾದ್ರು ಕೆಮಿಕಲ್ ಮಿಕ್ಸ್ ಮಾಡಿದ್ರೆ ಈ ತರ ಹುಳ ಬರಕ್ ಸಾಧ್ಯ ಇಲ್ಲ. ಅಲ್ಲ ಈಗ ಪಾಯಿಂಟ್ ಇದರಲ್ಲಿ ಏನಂತ ಇದರಲ್ಲಿ ಹುಳ ಇದೆ, ಅವುಗಳಲ್ಲಿ ಇಲ್ಲ. ಅದೇ ಅವ್ರದ್ದು ಯಾವ್ದ್ರಲ್ಲಿ ಏನ್ ಹಾಕಿದ್ರಿ ಇದ್ರಲ್ಲಿ? ಬೇರೆದು ಅದೇ ಇರಲ್ಲ ಸರ್. ಅದು ಅಲ್ಲ, ಮತ್ತೆ ಯಾಕೆ ಇದ್ರಲ್ಲಿ ಹುಳ ಬಂದಿಲ್ಲ? ಎಲ್ಲದ್ರಲ್ಲೂ ಹುಳ ಬಂದಿದೆ. ಅದರ ದೊಡ್ಡದಾಗ ಕಾಣ್ತಾ ಇದೆ. ಅದಕ್ಕೆ ಮೊನ್ನೆ ನೋಡಿ ಇದೇ ತರ ದೊಡ್ಡದಾಗತ್ತದು. ಕಾಣ್ತಿದೆಯಲ್ಲ, ಇಲ್ಲಿ ಬಂದು ನೋಡಿ, ಇಲ್ಲಿ ಈ ತರ ಹುಳ ಇದೆಯಲ್ಲ, ಎಲ್ಲ ಭೂಮಿಗೆ ಬಿದ್ರೆ ಮಣ್ಣನ್ನ ಈ ಲಾರ್ವಾಸ್ ಟೈಪ್ ಅಲ್ಲಿ ಈ ತರ ವರ್ಷದಿಂದ ಇಟ್ಟಿದೆ. ಇದು ಯಾವ ತರ ಏನ್ ಕೆಲಸ ಮಾಡುತ್ತೆ, ಗೊಬ್ಬರ ಯಾವ ತರ ಆಗುತ್ತೆ, ವೇಣುಗೋಪಾಲ್ ಸಾರಿ ಕೊಟ್ರೆ ಚೆಕಿಂಗ್ ಎಲ್ಲ ಹೋಗುತ್ತೆ. ಇವೆಲ್ಲ ನೋಡಿ ಎರೆಹುಳ ಎಲ್ಲ ಈ ತರ ಹಿಂಗ್ ಬರುತ್ತಲ್ಲ, ಎಲ್ಲದರಲ್ಲೂ ಇದೆ ಹುಳ. ಒಂದು ಸ್ವಲ್ಪ ಕೆಮಿಕಲ್ ಮಿಕ್ಸ್ ಆದ್ರೂ ಟ್ರೈ ಮಾಡ್ಬೇಕಿತ್ತು ಅದನ್ನ. ಯಾವ್ದನ್ನ? ಸುಮ್ಮನೆ ಒಂಚೂರು ಕೆಮಿಕಲ್ ಯಾವ್ದಾರು ಹಾಕಿ
ಎಲ್ಲ ಎಲ್ಲ ಸತ್ತವ್ರು ಎಲ್ಲ ಸತ್ತವ್ರು. ಇದೆ ನಾನು ನೋಡಿ ಕರೆಕ್ಟ್. ಬಿರುಡ್ ಬಾಲಿಂದ ಮಾಡಿದ ಗಿಡ ಬಾಲಿಂದ ತೆಗೆದು ಎಲ್ಲ ಹಾಕಿದ ಗಿಡ ಮೇಡಮ್. ಇಲ್ಲ ಅಂದ್ರೆ ಹೆಂಗ್ ಮಾಡ್ತಾರೆ ಹೇಳಿ, ಪಕ್ಕಕ್ಕೆ ಕುತ್ಕೊಳ್ಬೇಕಾ ನಾವು ಇದನ್ನ ಏನ್ ಮಾಡ್ತಾರೆ, ಕಟ್ ಮಾಡ್ತಾರೆ ಕಡ್ಡಿ. ಇದು ಮೇಲ್ಗಡೆ ಇಷ್ಟು ಕಟ್ ಮಾಡ್ತಾರೆ, 1-2 ಗಡಿ ಇಷ್ಟು ಮಾಡ್ತಾರೆ, ಅದನ್ನ ನೆಲಕ್ಕೆ ಕೂರ್ತಾರೆ. ಈ ಡಬಲ್ ಕಡ್ಡಿ ಡಬಲ್ ನೂಡಲ್ಸ್ ಹಾಕಿದಾಗ ಏನಾಗುತ್ತೆ, ಫಸ್ಟ್ ಚಿಗುರು ಬರುತ್ತೆ ಮೇಲ್ಗಡೆ ಕವರ್ ಮಾಡಿದಾಗ, ಆಮೇಲೆ ಬೇರೆ ಬರುತ್ತೆ. ಅದು ಗಿಡ ಏನಾಗುತ್ತೆ, ವೀಕ್ ಆಗಿ ಬೇರೆ ಬಂದಿರಲ್ಲ ಮಾರ್ಬಿಡ್ತಾರೆ. ಈ ತಕ್ಷಣ ನಿಮಗೆ ಮೇಲ್ಗಡೆ ಯಾವ್ದೇ ತರದ ಕವರ್ ಬೇಡ, ಫಸ್ಟ್ ಬೇರೆ ಬರುತ್ತೆ, ಆಮೇಲೆ ಚಿಗುರು ಬರುತ್ತೆ. ಇದೇನು ಮತ್ತೆ ಮಲ್ಟಿಪ್ಲೈ ಮಾಡ್ತೀವಿ ನೋಡಿ, ಇಲ್ಲೆಲ್ಲ ಮುಂದೇನೋ ಯಾರು ಪ್ರಾಕ್ಟೀಸ್ ಮಾಡ್ತಿದಾರ? ತುಂಬಾ ಜನ. ನಾನೊಂದು 5 ಲಕ್ಷ ಬಾಲ್ ಕೊಟ್ಟಿರ್ಬೋದು ಈ ವರ್ಷ. ಅಲ್ಲಲ್ಲ, ನೀವು ಕೊಟ್ಟಿರೋದಲ್ಲ, ನಿಮ್ಗಿಂತ ಮುಂಚೆ. ಆಮೇಲೆ ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ಬೇಕಾದಷ್ಟು ಮಾಡಿದಾರೆ ಮೇಡಮ್. ಇಲ್ಲ ಹೇಳಿ. ಇಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ಮಾಡಿದ್ದಾರೆ. ಈಗ ನೋಡಿ ಮುಂಚೆ ಡೆವಲಪ್ ಆಗೋಗಿದೆ. ಆಮೇಲೆ ಇಲ್ಲಿ ಬರುತ್ತೆ ಚಿಗುರು. ಇದು ಕಟ್ ಮಾಡಿಬಿಟ್ರೆ, ಇದನ್ನ ಕಟ್ ಮಾಡಿ ಇಲ್ಲಿ ಕಟ್ ಮಾಡಿಬಿಟ್ರೆ, ಇದನ್ನ ತಗೊಂಡೋಗಿ ಈ ತರ ಹಾಕಿದ್ವಿ ಇಲ್ಲೆಲ್ಲ. ಇದು ಇರುತ್ತೆ, ಇದಿರುತ್ತೆ, ಅಲ್ಲಿ ಏನ್ ಬರುತ್ತೆ, ರೂಟ್ಸ್ ಬರುತ್ತೆ, ಚಿಗುರು ಬರುತ್ತೆ. ಈ ಎಲೆ ಇದೆಯಲ್ಲ, ಎಲೆ ಪಕ್ಕದಲ್ಲಿ ಈ ತರ ಇದು ಸೇಮ್ ಮಾಡಿರೋದು, ಸೇಮ್ ಮಾಡಿರೋದು, ರೂಟ್ ಬಾಲ್ ಇಂದ ಮಾಡಿರೋದು. ಇಲ್ಲಿ ಚಿಗುರು ಹೊಡ್ಕೊಂಡಿರೋದು, ಇದು ಅವ್ರದ್ದು ಕಡ್ಡಿ. ತುಂಬಾ ಎಲ್ಲ ಇತ್ತು, ಹಾಕಿ ಹಾಕಿ ಇಟ್ಟಿರೋದು. ಬರಲ್ಲ ಶಿರ್ವಾಸಿಲಿದ್ವಿ, ನೆಟ್ವರ್ಕ್ ಇಲ್ಲ. ಇದು ಸಿಗಂದಿನ ವೆರೈಟಿ. ಈಗ ನರ್ಸರಿಗಳಲ್ಲಿ ಕೂಡ ಇದೇ ಮೆಥಡ ಈಗ ಮಾಡ್ತಾ ಇದಾರೆ. ಈ ತರ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿಂದ ಹೋದ ಗಿಡಗಳಿಗೆ ವೈರಸ್ ಇರಲ್ಲ, ಬಹಳ ಒಂದು ಹೆಲ್ದಿ ಪ್ಲಾಂಟ್ಸ್ ಹೋಗುತ್ತೆ. ನರ್ಸರಿಗಳು ಏನ್ ಮಾಡ್ತಾರೆ, ಗೊಬ್ಬರ ಹಾಕಿದ ತೋಟ, ಇದು ಟ್ರಿಪ್ಸ್ ಮೈಲ್ಸ್ ಮತ್ತೆ ಕಾಯಿಲೆ ಇದ್ದಿದ್ದೆಲ್ಲ ತಂದ್ಬಿಟ್ಟು ಹಾಕ್ಬಿಡ್ತಾರೆ. ಇದಾದ್ರೇನು, ಇಲ್ಲೇ ಮದರ್ ಪ್ಲಾಂಟ್ ಸಿಗುತ್ತೆ, ಇಲ್ಲೇ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ನಾನು ಲಾಸ್ಟ್ ಇಯರ್ 4,000 ಗಿಡ ಟೋಟಲ್ ಮಲ್ಟಿಪ್ಲೈ ಮಾಡಿದೆ, ಮದರ್ ಪ್ಲಾಂಟ್ ತಂದು ಹಾಕಿರೋದು. ಈಗ ನೀವು ಈ 3 ಕಟ್ ಮಾಡ್ಬಿಟ್ರೆ ಇದ್ರ ಕತೆ ಮುಗೀತಲ್ಲ. ಮತ್ತೆ ಕಟ್ ಮಾಡಿದ ತಕ್ಷಣ ಏನಾಗುತ್ತೆ, ಇಲ್ಲಿಂದ ಕಟ್ ಮಾಡಿದ ತಕ್ಷಣ ಈಗ ಮತ್ತೆ 1 ಪಕ್ಕ 2 ಹೊಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಆ 2 ಕಟ್ ಮಾಡಿದಾಗ 2ರಲ್ಲಿ 4 6 ಆಗುತ್ತೆ. ನಮಗೆ ಅವಾಗ ಪುರ್ಸತೆ ಕೊಡಲ್ಲ. ಅಲ್ಲಿ ಒಂದು ರೆಡಿ ಆಯ್ತು ಅಂತ ಹೇಳಿದ್ರೆ ಪಾಟ್ ಇಟ್ಟು ಸರ್ಪಂಟೈನ್ ಮೆಥಡ್ ಇಟ್ಟು ಕಳಿಸ್ತಾ ಇರೋದು ಸೀದಾ. ಅದು 7 ಗಿಡ ಹಾಕಿದ ತಕ್ಷಣ ಫಸ್ಟ್ನೇ ಗಿಡ 2ನೇ ಗಿಡ ಹೋಗೋ ತನಕ ಸ್ವಲ್ಪ ಪ್ರೆಸರ್ ಕಡಿಮೆ ಇರುತ್ತೆ. 2ಕ್ಕೆ ಏನಾದ್ರು ಮದರ್ ಪ್ಲಾಂಟು 1ನೇ ಬುಟ್ಟಿ 2ನೇ ಬುಟ್ಟಿ ಬೇರೆ ಕೊಟ್ಟ ತಕ್ಷಣ ಇನ್ನು 7-8ಕ್ಕೆ ಅದು ಮುಂದೆ ಹೋಗೋದು ಗೊತ್ತಾಗೋದೇ ಇಲ್ಲ. ಈ ಥರ ಇದೆಯಲ್ಲ, ಇದೇನಿದೆ ಇಲ್ಲಿ ಬೇರೆ ಬರುತ್ತೆ, ಈ ಥರ ಇಲ್ಲಿ ಬೇರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಇದನ್ನ ಮಣ್ಣಿಗೆ ಇಟ್ಬಿಟ್ಟು ಕ್ಲಿಪ್ ಹಾಕ್ಬಿಡ್ತೀವಿ. ಮುಂದಕ್ಕೆ ಹೋಗ್ತಾ ಹೋಗ್ಬಿಡುತ್ತೆ. ಕಟ್ ಮಾಡಿ ಆಮೇಲೆ ಕರೆಕ್ಟಾಗಿ ನಾವು ನೀರು ಗೊಬ್ಬರ ಎಲ್ಲ ಹಾಕಿ ಇದು ಮಾಡಿದ ತಕ್ಷಣ ಅಲ್ಲಿಂದ ಈ ಥರ ಸಿಗುತ್ತೆ. ಈಗ ನೀವು ನಂಗೆ ಅರ್ಥ ಆಗ್ಲಿಲ್ಲ, ಈಗ ಒಂದು ಬಳ್ಳಿ ತಗೊಂಡು ಈ 3 ಆಯ್ತು, ಇದು ನಾನು ಮಲ್ಟಿಪ್ಲೈ ಮಾಡ್ಕೊಳಕ್ಕೆ ಗಿಡ ಕಡಿಮೆ ಇದೆ ಅಂತೇಳಿ ನಾನು ಮಾಡ್ಕೊಂಡಿದ್ದು. ಒಂದು 125 ಗಿಡದಲ್ಲಿ ಈಗ 1000 ಗಿಡ ಮಾಡಿತ್ತು. 2,500 ಗಿಡ ಮಾಡಿದೆ. 2,500 ಗಿಡನ ಅಲ್ಲಿ ಆ ಕಡೆ ಸೈಡಿಗೆ ಹಾಕಿದೆ. ಅಲ್ಲಿಂದ ಈಗ ಸರ್ಪೆಂಟೈನ್ ಮೆಥಡ್ ಹೋಗುತ್ತೆ. ರೂಟ್ ಬಾಲ್ ಮೆಥಡ್ ಬೇರೆ. ರೂಟ್ ಬಾಲ್ ಮೆಥಡೇ ಬೇರೆ. ರೂಟ್ ಬಾಲ್ ಅಲ್ಲಿ ಏನು ಅಂತ ಹೇಳಿದ್ರೆ, ಕಡಿಮೆ ಇದ್ದ ಗಿಡಗಳನ್ನ ಇದರಲ್ಲೇ ಜಾಸ್ತಿ ಮಾಡ್ಕೊಳಕ್ಕೆ. ಇದು ಕೆಳಗಡೆಯಿಂದ ಮೇಲೆ ತನಕ ಬಿಟ್ಟು ಒಂದೊಂದಕ್ಕೆ ಕಟ್ಟಿದ್ರು ಒಂದೊಂದ್ರಲ್ಲೂ ಒಂದೊಂದು ಗಿಡ ಆಗುತ್ತೆ. ಯಾವಾಗ ಕಟ್ಟಬೇಕು, ಈ ತರ ತುದಿ ಚಿಗುರಿದ್ದಾಗಲೇ ಕಟ್ಕೊಂತ ಹೋಗ್ಬೇಕು. ಬೇರೆ ಅಂದ್ರೆ ಕಪ್ಪಾಯ್ತು ಅಂತ ಹೇಳಿದ ತಕ್ಷಣ ಅದು ಬೇರೆ ಕೊಡಲ್ಲ. ಅದು ಎಳೆ ಬೇರುಗಳು, ಬಿಳೆ ಬೇರುಗಳು, ಹಸಿರು ಬೇರು ಇದ್ದಾಗಲೇ ಕೊಟ್ಬಿಟ್ರೆ ಫುಲ್ಲು ಕಂಟಿನ್ಯೂಟಿಯಾಗಿ ಹರ್ಕೊಂತ ಮುಂದಕ್ಕೆ. ಸರ್ಪಂಟೈನ್ ಮೆಥಡ್ ಅಂದ್ರೆ ಏನು? ಸರ್ಪಂಟೈನ್ ಮೆಥಡ್ ಅಂತ ಹೇಳಿದ್ರೆ, ಖಾಲಿ ಈ ತರ ಬುಟ್ಟಿ, ಈ ತರ ಬುಟ್ಟಿನ ಜೋಡಿಸ್ಬಿಟ್ಟು ಇದು ಹಿಂಗೆ ಹರ್ಕೊಂಡು ಹೋಗ್ತಾ ಇರುತ್ತಲ್ಲ, ಆ ಬುಟ್ಟಿ ಮೇಲಕ್ಕೆ ಇದನ್ನ ಟ್ಯಾಪ್ ಮಾಡೋದು. ಇದಿಲ್ಲಿ ಬೇರೆ ಕೊಡ್ತು, ಮುಂದಕ್ಕೆ ನೆಕ್ಸ್ಟ್ ಬಂತು. ಅದಕ್ಕೆ 7-8 ಆಗದ ತಕ್ಷಣ ಇದೆಲ್ಲ ಫುಲ್ಲು ಬೇರೆ ಹಿಡಿದ್ಕೊಳ್ಳುತ್ತೆ. 7-8 ಆಗಕ್ಕೆ ಎಷ್ಟು ದಿನ ಬೇಕು? 1 ತಿಂಗಳು ಸಾಕು. 1 ತಿಂಗಳು ಸಾಕು. ಆಮೇಲೆ ಅದನ್ನ ಕಟ್ ಮಾಡಿ ಬೇರೆ ಡಿವೈಡ್ ಮಾಡಿ ಕಟ್ ಮಾಡಿ ತಗೊಂಡಾಗ ಇಟ್ಟಾದ್ಮೇಲೆ
3 ತಿಂಗಳಿಗೆ ಗಿಡ ಡೆವಲಪ್ ಆಗುತ್ತೆ. ಇದು ಮೈನ್ Mother plant. ಮದರ್ ಪ್ಲಾಂಟ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ, ಅದು ಆಕ್ಚುಲ್ ನರ್ಸರಿಗೆ ಬೇಕಾಗಿರೋ ಪ್ಲಾಂಟ್ ಮಾಡಕ್ಕೆ ಸರ್ಪಂಟೈನ್ ಮೆಥಡ್. ಅಲ್ಲಿಂದ ಏನಾಗುತ್ತೆ, ತಂದಾಗ ಅಲ್ಲಿ ಹಾಕಿದ್ನಲ್ಲ, ಅಲ್ಲಿಂದ ಏನ್ ಗಿಡಗಳು ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ನಮಗೆ ಮದರ್ ಪ್ಲಾಂಟ್ ಇವೆಲ್ಲ ಏನಾಗುತ್ತೆ, 150-200 ರೂಪಾಯಿ ಹೇಳ್ತಾರೆ ಒಂದೊಂದು ಗಿಡ ತರ್ಬೇಕಾರೆ. ಎಲ್ಲೆಲ್ಲ ಇದು ಮಾಡ್ಕೊಂಡು ಗೋಳಾಡ್ತಾರೆ ಸಾಕಿದ್ದು. ಕುಂಭಕಲ್ ಇದೆ, ವಿಜಯ್ ಇದೆ, ಶಾಂಭವ್ ಇದೆ, ತುಂಬಾ ವೆರೈಟೀಸ್ ಇದೆ. ಇಲ್ಲೆಲ್ಲ ಕಾಫಿ ಗಿಡ ಮಾಡಿದ್ದೆ ತೆಗೆದ. ಈಗ ಇಮಿಡಿಯೇಟ್ ಕಾಫಿ ಕುಯ್ಲಿಗಿಂತ ಮುಂಚೆ ನಾವು ಬುಟ್ಟಿ ಎಲ್ಲ ಮಾಡಿ ತುಂಬಿಸಿಟ್ಕೊಬಿಟ್ರೆ, ಆ ಬುಟ್ಟಿಗಳು ಸ್ಟಾಕ್ ಇದ್ರೆ ಅದು ಬಂದಂಗೂ ಪಟ 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 ಕೆಲಸ ಆಗ್ತಾ ಹೋಗ್ತದೆ. ಯಾವ ಮೆಥಡ್ ಏನಂದ್ರೆ ಅಲ್ಲಿ ಓಕೆ, ಯಾವ್ದು ಸರ್ಪಂಟೈನ್ ಅಲ್ಲಿ ನೀವು ಪ್ಲಾಂಟ್ ನೇ ತಗೊಂಡೋಗಿ ಇದ್ ಮಾಡ್ಬಿಡ್ತೀರಾ. ಈಗ ಇದನ್ನೇ ತಗೊಳ್ಳಿ, ಈ ಗಿಡ ಅಲ್ಲಿ 3 ಕಟ್ಟಿದ್ದೀರಾ, ಇದು ಹೋಗ್ಬಿಡುತ್ತೆ ತಾನೆ, ಕಟ್ಟಾಗಿ ಹೋಗುತ್ತೆ. ಕಟ್ಟಾಗಿ ಹೋದ್ರು ಇದು ಬೇರೆ ಇದೆಯಲ್ಲ, ಈ ಪೋರ್ಷನ್ ಏನ್ ಮಾಡೋದು? ಅಲ್ಲಲ್ಲ, ಇದೊಂದ್ ಗಿಡ, ಇದೊಂದ್ ಗಿಡ, ಇದೊಂದ್ ಗಿಡ ಆಯ್ತಾ, ಈ ಪಾರ್ಟ್ ಹೋಗೇ ಬಿಡ್ತು. ಪಾರ್ಟ್ ಹೋಯ್ತು. ಅಲ್ಲಿ ಅದೇನಾಗುತ್ತೆ ಈಗ, ಅದಕ್ಕೆ ಮತ್ತೆ ಕೆಳಗಡೆಯಿಂದ ಚಿಗುರು ಬರುತ್ತೆ. ಅದ್ರಲ್ಲಿ ಮತ್ತೆ ನೀವು ಮತ್ತೆ ಸರ್ಪಂಟ್ ಏನಾದ್ರು ಮಾಡ್ಕೋಬಹುದು, ಇಲ್ಲ ರೂಟ್ ಬಾಲಾರು ಮಾಡ್ಕೋಬಹುದು. ಬಟ್ ನೀವು ಇಲ್ಲಿ ಮಾಡ್ತಿರೋದು ಮದರ್, ಅಲ್ಲಿ ಸರ್ಪಂಟೈನ್ ಮಾಡ್ತೀರಾ? ಅಲ್ಲಿ ಸರ್ಪಂಟೈನ್ ಮಾತ್ರ ಮಾಡ್ತೀನಿ. ಸರ್ಪಂಟೈನ್ ಮಾಡಿ ಇನ್ನೊಂದು ದೊಡ್ಡದೊಂದು ಪಾಲಿ ಹೌಸ್ ಆದ್ರೆ 2 ಸೈಡ್ ಇಂದ ಹಿಂಗ್ ಮಾಡಿ ಮಾಡೋದಾ? ಅದು ಆ ಕಡೆ 2 ಸೈಡ್ ಇಂದ ಮಾಡಿ ರೆಡಿ ಮಾಡಿ ಬಿಟ್ಬಿಡೋದು. ಕುಂಭಕಲ್ ವೆರೈಟಿ ಎಲ್ಲ ನೋಡಿ ಎಷ್ಟು ಹೆಲ್ದಿ